ಹರಿನ್ ಹೆಂಡತಿ ಚೆನ್ನಿ ರೀ. ಮೊನ್ನೆ ಹಳೆ ಮನೇಲಿ ಕೆಡಿಸಿದ್ರಲ್ಲ. ಸಾವ್ಕಾರ, ಯಾರವನು? ಅವಳ ಗಂಡ ಕರಿಯಾರಿ. ನೀವು ನಡೀರಿ, ನಾನು ನೋಡ್ಕೊಂಡು ಬರ್ತೀನಿ. ಮೊದಲೋಗಿ ಆ ಎಣಕ್ಕೊಂದು ಗತಿ ಕಾಣಿಸು. ಕೇಳಿದೇನು? ಏನ್ ಪಟೇಲ್ರೆ? ಒಲೆ ಚೆನ್ನಿ ಬಾವಿ ಬಿದ್ದು ಸತ್ಲಂತೆ. ಹೌದಾ? ಚೇ 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 ಚೇ, ಬಡತನ ಬಾಳ ಕೆಟ್ಟದ್ದು, ಬಾಳ ಕೆಟ್ಟದ್ದು. ಅದಕ್ಕೆ ನಾನು ಶ್ರೀಮಂತನಾಗ್ಬಿಟ್ಟೆ. ಚೆನ್ನಿ ಸತ್ತಿದ್ದು ನಿನ್ನಿಂದ, ನೀನು ಅವಳ ಶೀಲ ಕೆಡಿಸಿದ್ರಿಂದ. ನೀನ್ ಸುಮ್ನಿರಮ್ಮ. ಚೆನ್ನಿ ನಮ್ ತೋಟದಲ್ಲಿ ಕೆಲಸ ಮಾಡ್ತಿದ್ದಿದ್ ನಿಜ, ಅವಳು ಕೆಲಸ ಮಾಡೋಗ್ಲೆಲ್ಲ ನಾನು ನೋಡಿದ್ದು ನಿಜ. ಹಾಗಂತ ನೋಡಿದವ್ರನ್ನೆಲ್ಲ ಕೆಡಿಸ್ಬಿಡ್ತೀನೇನು? ಏನ್ ಪಟೇಲ್ರೆ? ಪಟೇಲ್ ವಿಷಯ ನನಗ್ ಗೊತ್ತಮ್ಮ. ದಿನ ತಲೆ ಕೆಡ್ಸ್ಕೋತಿ. ದಿನ ಸುಸ್ಸಿನ ಕರ್ಕೊಂಬರೋ ಅಂತಿದ್ಯಲ್ಲ, ಕರ್ಕೊಂಬರ್ಲಾ? ಬನ್ನಿ ಪಟೇಲ್. ಬನ್ನಿ ಪಟೇಲ್ರೆ, ಹೇಳ್ತೀನಿ. ಏನ್ ಪಟೇಲ್ರೆ? ನಿಮಗ್ ಗೊತ್ತಲ್ಲ ಸ್ವಾಮಿ, ಆ ಚೆನ್ನಿ ಗಂಡ ಹಾರಾಡ್ತಿದ್ದಾನೆ. ಅವನೊಂದು ಸಮಾಧಾನ ಮಾಡ್ಬೇಕು. ಕೈ ತಪ್ಪಿದ್ರೆ ಆ ಪೊಲೀಸ್ನು ಫೌಜ್ದಾರ್ನು ಅವ್ರನ್ನ ಸಮಾಧಾನ ಮಾಡ್ಬೇಕು ಅಂದ್ರೆ ನಿಮಗ್ ಗೊತ್ತಲ್ಲ. ಇದೇನ್ ಮೊದಲನೇ ಕೇಸಾ? ನನ್ನ ಕೈಲಾದ ಸೇವಾ ನಾ ಮಾಡ್ತಿದ್ದೀನಿ. ಕೈ ಮೀರಿದ್ರೆ ನಾ ಅಂತಾನೆ ಏನ್ ಮಾಡಕ್ಕಾಗಿತ್ತು ಹೇಳಿ? ಪಟೇಲ್ರೆ, ಅವಳು ಪ್ರಾಣಕ್ಕಿಷ್ಟು, ಅವಳ ಗಂಡನ ಮಾನಕ್ಕಿಷ್ಟು, ನಿಮ್ಮ ಯೋಗ್ಯತೆಗಿಷ್ಟು. ಹೆಂಗೋ ಹಿಂದಿನ ಕೇಸ್ಗಳ ತರ ಮುಗಿಸ್ಬಿಡಿ ಇದನ್ನು. ಅಯ್ಯೋ, ಇದನ್ನೇ ನಾನೇ ತಗೊಳ್ತೇನೆ. ಆ ಪೊಲೀಸನಿಗೋ ಫೌಜ್ದಾರನಿಗೋ ಅಂದ್ರೆ ನೋಡಿ, ನೀವ್ ಇದನ್ನ ಬೇರೆ ಊರಿಗೆ ಹೋಗೋದು ಒಳ್ಳೇದು ಸ್ವಾಮಿ. ದರಿದ್ರ ಮುಂಡೆವಕ್ಕೆ ನಿಮ್ ಶ್ರೀಮಂತಿಗೆ ಕಂಡ್ರೆ ಹೊಟ್ಟೆ ಕಿಚ್ಚು. ಯಾಕೆ ಸುಮ್ನೆ? ಏ ನಾಯ ಮಗನೇ, ಯಪ್ಪ ಗಾಡಿ ಕಟ್ಟು. ಸೋಮು, ಸೋಮು, ಹಣದಿಂದ ಜನಗಳ ಕಣ್ಣು ಮುಚ್ಚಿಸಬಹುದು, ಆದರೆ ದೇವ್ರ ಕಣ್ಣು ಮುಚ್ಚಕ್ ಆಗೋದಿಲ್ಲ. ನೀನ್ ಮಾಡಿದ ಪಾಪದ ಕೂಡ ತುಂಬ ಹೋಗಿದೆ. ಆಯ್ತು, ನಾನ್ ಬರೋ ತನಕ ಹೀಗೆ ನಾನು ಮಾಡಿರೋ ಪಾಪನೆಲ್ಲ ಎಣಿಸ್ಕೊಂಡು ಕೂತಿರು. ಎಣಿಸುವಾಗ ಒಮ್ಮೊಮ್ಮೆ ಲೆಕ್ಕಾಚಾರ ಹೆಚ್ಚು ಕಡಿಮೆ ಆಗ್ತದೆ. ಬೇಕಾದ್ರೆ ನಾನೇ ಹೇಳಿರ್ತೀನಿ, ನಾನು ಈವರೆಗೆ ನಿನ್ ಲೆಕ್ಕದ ಪ್ರಕಾರ ಮಾಡಿರೋ ಪಾಪ 99. ಹೋಗಿ ಸೊಸಿ ಕರ್ಕೊಂಡ್ ಬರ್ತೀನಿ. ಬರೋದ್ರೊಳಗೆ 4 ಗಂಟೆ ಸೇರಿಸ್ಬಿಡ್ಬೇಡ. ಏನಾಯ್ ಮಗನೆ? ಯಪ್ಪ, ಚಕ್ಲಿ ತಯಾರು ಮಾಡಿದೇನಾ? ಹ್ಞೂ ರೀ. ಸೋಮು, ಮತ್ತೇನಮ್ಮ, ನನ್ ಪಾಪ 100 ಆಯ್ತಾ? ಈ ಸಲನಾದ್ರೂ ನೀನ್ ಹೆಂಡತಿನ ಕರ್ಕೊಂಡ್ ಬರ್ತೀಯನಪ್ಪ? ಹೂನಮ್ಮ, ಕರ್ಕೊಂಡ್ ಬರ್ತೀನಿ. ಆಯ್ತು, ಹೋಗಪ್ಪ. ಏನಾಯ್ ಮಗನೆ, ನಾನಿಲ್ಲಿ ಸಾಯ್ತಾ ಇದ್ದೀನಿ, ಕುತ್ಕೊಂಡು ಆಗಲಿಸ್ತಿದ್ದೀನೋ? ಬರ್ತೀನಮ್ಮ. ಏನಾಯ್ ಮಗನ? ಯಪ್ಪ, ನಿನ್ ಪದ ಹೇಳೋ. ಹ್ಞೂ ರೀ. ಚಿಂತೆ ಯಾತಕೆ ಗೆಳತಿ, ಚಿಂತೆ ಯಾತಕೆ ಗೆಳತಿ, ಚಿಂತೆ
ಯಾತಕ್ಕೆ ಗೆಳತಿ. ಏನೋ ಅದು ಬಯಲಾಟ ಅಂತ ಕಾಣತ್ರಿ. ನೋಡ್ಕೊಂಡು ಹೋಗೋಣ ನಡಿ. ಹ್ಞೂ ರೀ. ಎಲ್ಲ ಬನ್ನಿ, ದೊಡ್ಡವರು ಮಕ್ಕಳು ಮರಿ ಪಿಳ್ಳೆ ಪಿಸ್ಕ ಹೆಂಗಸರು. ಆ ಕಾರವಾರ ಒಂದೆಲ್ಲ ಅದೇನು? ಅಪ್ಪ ಸೂತ್ರಧಾರನೇ, ಓ, ನನ್ನ ಹಾಡು ಕೇಳಿದ ಮುದುಕರು ಪ್ರಾಯದ ಹುಡುಗರಾಗುತ್ತಾರೆ. ಅಯ್ಯ ಸೂತ್ರಧಾರನೇ, ಹೇಡಿಯಾದವನು ನನ್ನ ಹಾಡು ಕೇಳಿದರೆ ಸಾಕು, ಉಬ್ಬುಬ್ಬಿ ವೀರ ಬೊಬ್ಬೆ ಹಾಕಿ ಅಬ್ಬರಿಸಿ ಶತ್ರುಗಳನ್ನ ಗೆಲ್ಲುತ್ತಾನೆ. ಕುರೂಪಿ ಸುರೂಪಿಯಾಗುತ್ತಾನೆ. ಇಷ್ಟೆಲ್ಲ ಕಾರವಾರ ಮಾಡುವಂತ ನಿನ್ನ ನಾಮಾಕಿದ್ವೇನು ಬೇಳುವಂತವಳ? ಸೂತ್ರಧಾರನೇ, ನನಗೆ ಬಂದು ಸಂಗೀತ ಸಂಗೀತ ಅಂತ ನೋಡು. ಸಂಗೀತ ಏನಾಯ್ತಪ್ಪ? ಇದು ಯಾವ್ದೋ ವಿಸ್ಕಿ ಹೆಸರು ಇದ್ದಂಗಿದೆಯಲ್ಲ. ಒಂದ್ ಪೈಸೆ ಹಾಕ್ಬಿಟ್ಟ ನಿನ್ ಮಗು ಒಂದ್ ಮೆಳ್ಳೆ ಹಾಲು ಸಿಗ್ಲಿ. ನೀವು ರೂಪಾಯಿ ಕೊಟ್ರ ನೀವು ರೂಪಂತರಾಗ್ರಿ, ನೀವು 2 ರೂಪಾಯಿ ಕೊಟ್ರ ನೀವು ಪೀಪಾಯಿ ತುಂಬುವಷ್ಟು ಅಕ್ಕಿ ಸಿಗ್ಲಿ. ಹೋದ್ಲೋ ಮಗನೇ ಹೋದ್, ನನ್ ಮನ್ಸ್ ಕತ್ಕೊಂಡು ಹೋದ್ಲು. ಹಿಡಿಸಿದ್ಲೋ ಮಗನೇ ಹಿಡಿಸಿದ್ಲು, ಹುಚ್ಚಿಡಿಸಿದ್ಲೋ ಮಗನೇ ಹುಚ್ಚಿಡಿಸಿದ್ಲು. ಕೈ ತರ್ಲ ಇಲ್ಲಿ ಎದೆ ಮೇಲೆ ಇಟ್ಕೊಂಡು ನೋಡು. ಹುಡ್ಕೋತಿದ್ಯಾ? ಸಂಗೀತ ಅಂತ ಹೇಳು. ಸಂಗೀತ ಸಂಗೀತ ಹುಡ್ಕೋತಿದ್ಯಾ? ಡಬ್ ಡಬ್ ಅಂತೈತ್ರಿ. ಹೋಗು, ಆ ಮುದ್ಕ ಇದ್ದಾನಲ್ಲ ಅವ್ನ್ ಕರ್ಕೊಂಡ್ ಬಾ ಹೋಗು. ಹ್ಞೂ ರೀ. ನೀವು ಹಾಕಪ್ಪ ಹಾಕು. ನೀ 8 ಕೊಟ್ಯಾ, ನೀನು ಬಾಳೆಯಲ್ಲಿ ಗಂಟಾಗ್ಲಿ. ನೀನ್ 4 ಕೊಟ್ಯಾ, ಆನೆ ಮೇಲೆ ಹೋಗು. ಹಾಕ್ರಿ ಇನ್ಯಾರು ಹಾಕ್ರಿ. ನೋಡಪ್ಪ, ಸಾವುಕಾರ ಕರೀತಾ ಇದ್ದಾರೆ. ಹೌದಾ? ಈರುಳ್ಳಿ ಸಾವುಕಾರ ಕರೀತಾ ಇದಾರತ್ತೆ. ಶರಣ್ರಿಪ್ಪ. ಈರುಳ್ಳಿ ಸಾವುಕಾರರು 100 ರೂಪಾಯಿ ನೋಟ. ಸಾಕಾರ ಈ 100 ರೂಪಾಯಿ ನೋಟಿಗೆ ಚಿಲ್ರಿ ಇಲ್ರಿ. ಈ ನೋಟ್ ಪೂರ ನಮ್ಗೆ ತಾನೆ ಸಾವುಕಾರ. ಒಂದಿನಕ್ಕೆ ಎಷ್ಟು ರೂಪಾಯಿ ಸಿಗುತ್ತೆ? ದಿನ ಒಂದ್ 8 ರೂಪಾಯಿ ಸಿಗತ್ರಿ. ನಿಮ್ಮಂತ ಸಾಹುಕಾರರು ಬಂದ್ರೆ ಒಂದ್ 15-20 ರೂಪಾಯಿ ಸಿಗತ್ರಿ. ಒಂದಿನಕ್ಕೆ 100 ರೂಪಾಯಿ ಕೊಡ್ತೀನಿ. ಆದ್ರೂ ಒಂದ್ ಕರಾರು, ನನ್ ಮುಂದೆನೆ ನನ್ ಮನೆಯಲ್ಲೇ ಬೆಲಾಟ ಮಾಡ್ಬೇಕು. ತಯಾರಿದ್ರೇನು? ಈ ಮಾತ್ ನಿಜ ಏನ್ರಿ? ಬೇಕಾದ್ರೆ 1 ತಿಂಗಳು ಅಡ್ವಾನ್ಸ್ ಕೊಡ್ಲೇನು? ಬ್ಯಾಡ್ರಿ, ಸತ್ಗಿತ್ ಹೋದಾನು, ನಾವೇ ಬರ್ತೀವಿ. ಸರಿ, ಚಕಡಿ ಆಯ್ತು. ಬಾಜಾ ಭಜಂತ್ರಿ ಬುದ್ಧಿಕಿರ್ತಿ ಎಲ್ಲ ತರ್ತಿದ್ದಾಳ್ರಿ. ಸಂಗೀತ ನಾಯ್ ಮಗನೇ, ಗಾಡಿ ಊರಿಗೆ ತಿರ್ಸು. ನಿಮ್ ಹೆಂಡತಿ ಊರಿದ್ರು? ಹೇಳ್ದಷ್ಟು ಕೇಳು. ಹ್ಞೂ ರೀ ಅಪ್ಪ. ಸಂಗೀತ ಸಂಗೀತ ಅಲ್ರಿ, ಶಾರದಾ. ಇನ್ಮೇಲೆ ಅವಳ ಹೆಸರು ಸಂಗೀತ ಅಂತ. ನಿಮ್ ಮಗಳೇನು? ನನ್ನ ಮಗಳಲ್ರಿ, ನನ್ ಉಂಡಿ, ನನ್ ಬೆಂಕು, ನನ್ ಟ್ರೈನ್. ನಮ್ ಸಂಗೀತ ಬಹಳ ಚಂದ ಕುಣಿತಾಳ್ರಿ. ನಮ್ ಸಂಗೀತ ಕುಣಿ ಶುರು ಮಾಡಿದ್ರೆ ಒಳ್ಳೆ ನವಿಲು ಕುಣಿದಾಗೆ. ಮೊನ್ನೆ ಒಂದ್ ಊರ ಕುಣಿತಿತ್ಲಲ್ಲ, ಮಳೆ ಬಂದು ಬಿಡ್ತಲ್ರಿ ಅಲ್ಲಿ. ಅದ್ ಯಾವ ಊರ? ಈರುಳ್ಳಿ. ಅದೇ ಊರು. ಅದೇ ಮೌನಾಳಿ. ಕುಣಿತಾ ಇತ್ಲಲ್ಲ, ಅಲ್ಲಿ ಊರವರೆಲ್ಲ ಕೇಳಿದ್ರಿ ಯಾವ ಊರ್ ನವ್ನು ಅಂತ. ಯಾಕೆ ಹೇಳ್ತಿ? ಕೂತ್ಗಳಮ್ಮ. ನಾಚಿಕೆ ಅಂತ ಕಾಣದ್ ಬಾ. ಎಂತ ನಾಚಿಕೆನೆ? ಸಾವುಕಾರ ಎದುರಿಗೆ ನಾಚಿಕೆ ಪಡಕತ್ತ? ಅದೊಂದು ನಮ್ಮ ಕುಲ್ತವ್ರಿಗೆ ನಾಚಿಕೆ ಇರಬಾರದು. ನಾಚಿಕೆ ಎಲ್ಲ ಊರಿಂದ ಆಚಿಕೆ ಇರಬೇಕು. ಹೊಡ್ರಿ ಸಾವುಕಾರ, ನೀವು ಚಂದ ಹೊಡಿತೀರಿ ಗಾಡಿನ. ಹೊಡ್ರಿ. ಇವಳಿಗೆ ಮದುವೆ ಆಗಿದೆಯೇನು? ಆಗಿಲ್ಲ, ಆದ್ರೆ ನಮ್ಮಲ್ಲಿ ಪರವಾಗಿಲ್ಲ. ಯಾಕೆ ಪರವಾಗಿಲ್ಲ? ಪರವಾಗಿದೆ, ಆದ್ರೆ ತಮ್ಮ ಪರವಾಗಿಲ್ಲ. ಮನೆಗೆ ಹೋದ ಕೂಡಲೇ ಬಯಲಾಟ ಶುರು ಮಾಡಿಸಿ.
ಆ ಸಾಮಾನೆಲ್ಲ ತಗೊಂಡ್ ಬರೋ ಬಾ. ಸೊಸಿನ್ ಕರ್ಕೊಂಬಾರೋ ಅಂತಿದ್ಯಲ್ಲ, ಕರ್ಕೊ ಬಂದಿನ್ ನೋಡು. ಇವಳು ಯಾವಳ? ಇವಳು ಒಬ್ಳು ನಿನ್ ಸೊಸೆ ಅಂತಿಳಿಯಮ್ಮ. ಸೊಸೆನ್ ಕರ್ಕೊಂಡ್ಬರ್ತೀನಿ ಅಂತ ಹೇಳಿ ಇವಳು ಯಾವ ಸೂಳೆನ್ ಕರ್ಕೊಂಡ್ಬಂದ್ಯೋ ಚಂಡಾಲ. ನನ್ನ ಪ್ರಾಣ ಇರೋವರೆಗೆ ಈ ಮನೆಯೊಳಗೆ ಈ ವೇಷಕ್ಕೆ ಜಾಗ ಇಲ್ಲ ಅಂತೆ. ಇಷ್ಟಕ್ಕೆ ಯಾಕಮ್ಮ ಪ್ರಾಣ ಕಳ್ಕೊಳ್ತೀಯ? ನಮಗ್ನೆ ಇವ್ರನ್ನ ತೋಟದ ಬಂಗ್ಲೆ ಕರ್ಕೊಂಡು ಹೋಗಿ ಊಟಕ್ಕೆ ವ್ಯವಸ್ಥೆ ಮಾಡು, ನಾನು ಆಮೇಲೆ ಬರ್ತೀನಿ. ಹ್ಞೂ ರೀ. ಅಯ್ಯೋ 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 ಅಯ್ಯೋ, ಕರ್ಮ ಕರ್ಮ. ಇದೇನು ಕುರ್ಸಿಯಿಂದ ಕುರ್ಸಿಗೆ ಕೋತಿಯಂಗ್ ಹಾರಾಡ್ತಿದಿ? ಅಲ್ಲ, ಉಣ್ಣೋಕ್ ಹೋಗೋಕ್ ಮುಂಚೆ ಯಾವ್ದೋ ಕುರ್ಸಿ ಮ್ಯಾಕ್ ಕುಂತಿದ್ದೆ. ಯಾವ ಕುರ್ಸಿ ಅಂತ ತಿಳಿವಲ್ದು. ಸಿಗರೇಟ್ ಎಲ್ಲಿ ಕದ್ದಿ? ನಾನ್ ಯಾಕದಿಲೆ ಈರುಳ್ಳಿ? ನಮ್ಮಂತ ಕಲಾ ಎದುರು ಒಂದ್ ಸಿಗರೇಟ್ ಕದ್ರು ತೆಪ್ಪಿಲ್ಲ. ಈಗ ನನಗೆ ದಿನಕ್ಕೆ 100 ರೂಪಾಯಿ ವರಮಾನ ಐತೆ. ನಂಗೊಂದ್ ಕೊಡು. ಹ್ಮ್ ಇದೇ ಕುರ್ಸಿ, ಏನು ಕುರ್ಸಿ, ಎಂತ ಸುಖ, ಎಂತ ಮನೆ. ಲೇ ಈರುಳ್ಳಿ, ನನ್ನನ್ನಲ್ದೆ ಇನ್ಯಾವ ನನ್ನ ಕಟ್ಕೊಂಡಿದ್ರೆ ಈ ಅರಮನೆಯಲ್ಲಿ ಕಾಲ ಹಾಕಾಗ್ತಿತ್ತ? ಆ 100 ರೂಪಾಯಿನಲ್ಲಿ ನಂಗೆಷ್ಟು, ನಾಗಣ್ಣಂಗೆಷ್ಟು? ನಿನಗೆ 10 ರೂಪಾಯಿ ಮ್ಯಾಗೊಂದ್ ಬೀಡಿ ಕಟ್ಟು. ನಿನ್ ಮಿಂಡ ಅವನಲ್ಲ, ಅವನಿಗೂ ಒಂದ್ 5 ರೂಪಾಯಿ ಎಸೆಯೋಣ. ಶಾರದಂಗೆಷ್ಟು? ಶಾರಿಯಲ್ವೇ ಸಂಗೀತ ಅನ್ನು, ಅವಳು ನನ್ನ ಮಗಳು, ನಾನ್ ನೋಡ್ಕೊಳ್ತೀನಿ. ಹೋಗಿ ಸಂಗೀತಂಗೆ ಹೇಳು, ತಲೆ ಬಾಚ್ಕೊಂಡು ಹೊಸ ಸೀರೆ ಉಟ್ಕೊಂಡು ರೆಡಿ ಆಗಾಕೆ. ಸಾವುಕಾರ ಬರೋ ಟೇ ಮಾತು. ಬಾಕಿ ಎಲ್ಲ ನಿನ್ಗೊಬ್ಬನ್ಗೆನಾ? ಸಾವುಕಾರರು ನಿನ್ನ ಇಲ್ಲಿ ಕರ್ಸಿರೋದು ನಿನ್ನ ಆಟ ನೋಡಿ ಬೇಸನ್ನ ಕಲ್ಲ, ಸಂಗೀತಳ್ನ ಮೈ ಹಾಸ್ಕೊಳ್ಳಾಕೆ. ನಾಗಣ್ಣಂಗೆ ನೀನೇ ಹೇಳ್ಕೊ. ಈರುಳ್ಳಿ, ಈ ಮೇಳದ ಯಜಮಾನ ಯಾರು? ನಿನ್ನ ಗಂಡ ಯಾರು? ಸಂಗೀತನ್ ತಂದೆ ಯಾರು? ಕಾಯ್ದೆ ಪ್ರಕಾರ ನೀನೇ ನಿಜ. ನಿನ್ನ ಮಿಂಡನ ಆಟನ 18 ವರ್ಷದಿಂದ ನೋಡಿ ನೋಡಿ ಸಾಕಾಗೋಗದೆ. ಸಂಗೀತ ಬತ್ತಾವಳೆ, ಬೇಗ ರೆಡಿ ಆಗೋ ಕೇಳು. ಸಾವುಕಾರ ಬಂದ್ರ ನಾನು ನೋಡ್ತೀನಿ. ಸಂಗೀತ, ಬಾ ಕೂತ್ಕೋ. ಸಂಗೀತ, ಇವತ್ ನಿನ್ ಮೇಲೆ ಎಷ್ಟು ಪ್ರೀತಿ ಹೋಗ್ತೈತಿ. ಬಾಬಾ, ನಿಂಗೊಂದ್ ಮುತ್ತು ಕೊಡ್ತೀನಿ. ನಂಗೆ ನಾಟಕ ಎಲ್ಲ ಆಗಕ್ಕಿಲ್ಲ. ಸಂಗೀತ, ಮುತ್ತು ಕೊಡ್ತೀನಿ ಅಂತಾಳೆ, ಕೊಡಿಸ್ಕೊಳೆ. ಸಂಗೀತ? ನನ್ನ ಹೆಸರು ಸಂಗೀತ ಅಲ್ಲ, ಗೊಂಬೆ. ಗೊಂಬೆ ತರ ಕಾಣ್ತಿದ್ಯಲ್ಲೇ. ಹೇಳಿಲ್ಲ ನಾನು ನಂಗಿದೆಲ್ಲ ಆಗೋಕಿಲ್ಲ ಅಂತ. ನೋಡು ಸಂಗೀತ, ಮೊದಲನೇ ರಾತ್ರಿ ತಾಯಾದವಳು ಮಗಳಿಗೆ ಬುದ್ಧವಾದ ಹೇಳ್ಬೇಕು. ಮೊದಲನೇ ರಾತ್ರಿ? ನನಗೇನ್ ಮದ್ವೆ ಆಗಿಲ್ಲ. ಅಯ್ಯೋ, ನಮ್ಮ ಜಾತಿನಲ್ಲಿ ಮದ್ವೆ ಆದ್ರೆಷ್ಟು ಬಿಟ್ರೆಷ್ಟು. ನೀನು ಅದೃಷ್ಟವಂತ ಕಣೆ. ದಿನಕ್ಕೆ 100 ರೂಪಾಯಿ ಕೊಡೋ ಸಾವುಕಾರ ಸಿಕ್ಕಿದಾನೆ. ಆದ್ರೆ ಹುಷಾರು, ನಮ್ಮಂಥವ್ರು ನಿದ್ರೆನಲ್ಲೂ ಎಚ್ಚರವಾಗಿರ್ಬೇಕು. ಆ ಸಾವುಕಾರ ಅವನ ಹೆಂಡತಿನ ಬಿಟ್ಟು ನಿನ್ ಬೆನ್ನ ಹತ್ತು ಆಗ್ ಮಾಡಬೇಕು. ಆದ್ರೆ ನೀನು ಮೈ ಮರ್ತ್ ಬಿಡ್ಬೇಡ. ನೋಡು, ನಿನ್ನ ಕಣ್ಣು ಅವನ ಮುಖದ ಮ್ಯಾಲೆ ಇರ್ಬೇಕು, ನಿನ್ ಕೈ ಅವನ್ ಜೇಬ್ನಲ್ಲಿ ಇರ್ಬೇಕು. ನಾವೇನಿಲ್ಲಿ ಬಯಲಾಟ ಆಡೋದಿಕ್ ಬಂದಿದೀವಾ ಇಲ್ಲ ಸುಳ್ಳೆತನ ಮಾಡೋದಿಕ್ಕ? ಎರಡೂ ಮಾಡು. ಯಾರ್ ಬೇಡ ಅಂತಾರೆ? ಸಂಗೀತ, ನೀನ್ ಸಾವುಕಾರನ್ ಹೇಳಿ ನನ್ಗೊಂದ್ ಹೊಸ ಸೀರೆ ತೆಗೆಸ್ಕೊಡು.
ಈ ಹಳೆ ಸೀರೆ ಉಟ್ಕೊಂಡಿದ್ರೆ ಆ ನಾಗ ನನ್ ಕಡೆನೇ ನೋಡಕ್ಕಿಲ್ಲ. ಅಂದ್ರೆ ನಾನ್ ಸುಳ್ಳೆ ಆಗ್ಬೇಕಾ? ಅಯ್ಯೋ ಶಿವನೇ, ಇಂಥ ಸಾವ್ಕಾರ ಸಿಗ್ತಾ ಅಂತ ಕುಣಿಯೋದ್ ಬಿಟ್ಟು ಸುಳ್ಳೆ ಆಗ್ಬೇಕಾ ಅಂದ್ರೆ ಇಂಥ ಸಾವ್ಕಾರ ನಿನಗ್ ಸಿಗೋ ಬದ್ಲು ನನಗ್ ಸಿಕ್ಕಿದ್ರೆ ನಾನ್ ಸುಳ್ಳೆ ಆಗೋಲ್ಲ ಅಂತೆ. ನಾಗಣ್ಣ, ಯಾರಿರ್ತಾರೆ ಮನೇಲಿ? ಏನಮ್ಮ? ನಾನ್ ಹೋಗ್ತಾ ಇದ್ದೀನಿ, ಬೇಕಾ ನೀನು ಬಾ. ಏನ್ ಕತೆ? ಯಾರೇನಾದ್ರು? ನಾನ್ ಸುಳ್ಳೆ ಆಗೋಲ್ಲ ಅಂತೆ. ಏನಾಗಂದ್ರೆ? ಸಾವುಕಾರರು ದಿನಕ್ಕೆ 100 ರೂಪಾಯಿ ಕೊಡ್ತಾ ಇರೋದು ನಮ್ ಬಯಲಾಟಕ್ಕಲ್ಲ, ನನ್ನನ್ನ ತನ್ ಸೂಳೆ ಮಾಡ್ಕೊಳ್ಳೋದಕ್ಕೆ. ನಾನು ಆಗೋದಿಲ್ಲ, ಅದಕ್ಕೆ ಹೊರಟಿದ್ದೀನಿ. ಹಾಗಂತ ಯಾರು ಹೇಳಿದ್ರು? ನನ್ನ ಪೂಜ್ಯ ತೀರ್ಥರೂಪರು ಮತ್ತು ಮಾತೃಶ್ರೀಗಳು. ಅಲ್ಕ ನನ್ನ ಮಕ್ಕಳು. ನೀನ್ ಬರ್ತೀಯ ಇಲ್ವೋ? ಅವ್ರ ಕೈ ಕಾಲಾದ್ರೂ ಮುರಿದು ಹೋಗೋಣ. ನೀನ್ ಬೇಕಾದ್ರೆ ಮುಟ್ಬಿಟ್ ಬಾ, ನಾ ಹೋಗ್ತೀನಿ. ಸಂಗೀತ, ನಿನ್ ತಾವು ಓಸಿ ಮಾತಾಡ್ಬೇಕಾಗಿತ್ತು. ನಿಮ್ಮವ್ವ ಏನಾರು ಹೇಳಿದ್ಲಾ? ಇವತ್ತು ರಾತ್ರಿ ಸಾವುಕಾರ ತಾವು ನಮ್ಮಪ್ಪ ಬಹಳ ಒಳ್ಳೆ ಮನ್ಸ, ಅವನ್ ತಾವೇ ಹಣ ಕೊಡಿ ಅಂತ ಹೇಳು. ಯಾಕವ್ವ ಇನ್ನೂ ತಲೆ ಬಾಚಿಸ್ಕೊಳ್ಳಿಲ್ವಾ? ನಿಮ್ಮವ್ವನ್ ತಾವು ಒತ್ತಿರೆಣ್ಣೆ ಐತೆ, ಅದನ್ನ ಹಾಕಿಸ್ಕೊಂಡು ತಲೆ ಬಾಚಿಸ್ಕೊ. ಸಾವುಕಾರ ಬರೋ ಟೈಮ್ ಆತು. ಹೋಗವ್ವ, ಹೋಗು ಹೋಗು ಹೋಗು. ನಾಗಣ್ಣ ಹುಡ್ಕಾಡ್ತಾ ಇದ್ದಾನೆ, ನಿನ್ ಕೈಕಾಲ್ ಮುರಿತಾನಂತೆ. ಕೈಕಾಲ್ ಮುರಿತಾನ? ಸಂಗೀತ ನನ್ನ ಮಗಳು, ನಾ ಏನನ್ನ ಮಾಡ್ಕೋತೀನಿ, ಇವನ್ಗೇನು? ಏರುಳ್ಳಿ ನಿನ್ಗೋ ತಿಳಿದಿರ್ಲಿ, ಕಲಾ ಎದುರಿಗೆ ಸಿಟ್ಟು ಬಂದ್ರೆ ನಿನ್ ಮಿಂಡನಿಗೋಗಿ ಹೇಳು. ನೀನೇ ಹೇಳು. ಎದ್ರಿಕೆನಾ? ನನ್ಗೆ ಯಾಕೆ ಎದರಿಕೆ? ಎಲ್ಲವನೇ ಅವನು, ನಾನೇ ಹೇಳ್ತೇನೆ. ಉಡದವನ 3 ಬಾಟ್ಲು. ರಾಮ ರಾಮ, ಇವತ್ತು ಖಾರ ಜಾಸ್ತಿ ತಿನ್ನೋನೆ. ನಗ ನಗಣ ಈರುಳ್ಳಿ ಹೇಳಿಲ್ಲ, ಇಲ್ಲಿ ಯಾರಿಗೂ ಚಳಿ ಆಗ್ತಾ ಇಲ್ಲ. ಆಗ್ಲೇ ಬಯಲಾಟ ಶುರು ಮಾಡಿದೀರಾ? ಡಾಕಟ್ರು ಸಿಟ್ಟು ಮಾಡ್ಕೋಬೇಡ ಅಂತ ಹೇಳವ್ರೆ, ಇಲ್ದಿದ್ರು ತೋರಿಸ್ತಿದ್ದೆ. ನಮ್ಮ ಹುಡುಗಿ ನಿನ್ ಸುಳ್ಳು ಆಗ್ಬೇಕಾ? ಇಲ್ಲಿರೋದಿಲ್ಲ, ಇರೋದಿಲ್ಲ. ಶಾರದಾ, ನಾ ಹೊರತೆ. ಆಯ್ತಲ್ಲ ಸೌಕರ್ಯ, ಇನ್ನು ವಿಚಾರ ಮಾಡ್ಬೇಕಾದ್ದೇನಿಲ್ಲ. ನಾನ್ ನಿಮ್ ಸೂಳೆ ಆಗೋದಕ್ಕೆ ತಯಾರಿಲ್ಲ. ನಾನ್ ಹೋಗ್ತಾ ಇದ್ದೀನಿ. ನಾನು ಅಂದ್ರೆ ಬಯಲಾಟದೊಳಗಿನ ರಾಕ್ಷಸ ಅಂದ್ಕೊಂಡೇನು? ನಾನು ಕಲಾಪ್ರಿಯ, ಕಲೆಯನ್ನು ನೋಡೋದಕ್ಕೆ ನಿಮ್ಮನ್ನು ಕರೆಸಿದ್ದೆ. ಕಲಾಪ್ರಿಯರಾಗಿದ್ರೆ ನಾವು ಆಡಿದ್ದಲ್ಲೇ ಬಂದು ನೋಡ್ಬೋದಿತ್ತಲ್ಲ. ಆದ್ರೆ ನಿಮ್ಗೆ ಗೊತ್ತು, ಹಣದಿಂದ ಈ ಗರೀಬ್ರನ್ನ ಕೊಂಡ್ಕೊಳ್ಬಹುದು ಅಂತ. ದುಡ್ಡಿನಿಂದ ನಾನ್ ನಿಮ್ಮಿಂದ ದೂರ ಆಗ್ತಿದ್ರೆ ತಗೋ. ನೀ ಸುಮ್ಕಿರು, ನೀ ಮುಟ್ಬೇಡ ಅಂದೆ. ಅದೇನು ಸಾವುಕಾರರು ನಿನ್ಗೊಬ್ಬನಿಗೆ ಎಲ್ಲ ಕೊಟ್ಟಿದ್ದು, ಎಲ್ಲರಿಗೂ. ಆ ಹಣ ಮುಟ್ಬೇಡಿ ಅಂದೆ. ಅಲ್ಲಮ್ಮ, ಎಲ್ಲ ಹಾಕಿ ಸಾವುಕಾರರಿಗೆ ಕೊಡ್ತೀನಿ. ನಾಟಕ ಬಹಳ ಚೆನ್ನಾಗಿ ಆಡಿದ್ರಿ ಸೌಕರ್ಯ. ಹಣನ ತೋರಿಸಿ ಮನುಷ್ಯರನ್ನ ನಾಯನ್ನಾಗಿ ಮಾಡಿದ್ರಿ. ನಾನು ನಾಯಾಗೋ ಮೊದಲು ಇಲ್ಲಿಂದ ಹೊರಡಲೇಬೇಕು. ನನ್ನ ನಾಯಿ ಪರಿಚಯ ಮಾಡ್ಕೊಡ್ಲಿಲ್ಲಲ್ಲ? ಇದು ನನ್ನ ನಾಯಿ. ಕಚ್ಚು ಅಂದ್ರೆ ಕಚ್ಚುತ್ತದೆ, ಬೊಗಳು ಅಂದ್ರೆ ಬೊಗಳ್ತದೆ. ಅಷ್ಟೇ ಅಲ್ಲ, ಒಮ್ಮೊಮ್ಮೆ ಹಾಡ್ತದೆ. ಆದ್ರೆ ನಿನ್ನಷ್ಟು ಚೆನ್ನಾಗಿ ಹಾಡೋದಕ್ಕೆ ಬರೋದಿಲ್ಲ. ಆದ್ರೂ ಆ ಜಾತಿ ನಾಯಿಗೆ ಇದೇ ಹೆಚ್ಚನ್ಬೇಕು.
ಏಯ್ ಇನ್ಮೇಲೆ ಈ ನಾಯಿ ಕಾವಲೆಲ್ಲ ನೀನ್ ಬಿದ್ದಿರ್ಬೇಕು. ಏ ನಾಯಿ, ಇವಳು ಹೊರಗಡೆ ಬಿಡ್ಬೇಡ. ಏನ್ ಮಾವಯ್ಯ, ಸರಿ ತಾನೆ? ಸರಿ ಸರಿ. ಅಷ್ಟೇ ಅಷ್ಟೇ. ದಾಸರ ಹೆಂಗಸರೆಲ್ಲ ಗರ್ತೀರಾಗ್ಬಿಟ್ರೆ ಗಂಡಸರೆಲ್ಲ ಹುಲ್ಲು ಮೇಯ್ಬೇಕಾಯ್ತದೆ. ಮಗಳು ಮಗಳು ಅಂತ ತಲೆ ಮ್ಯಾಗ ಕೂರ್ಸ್ಕೊಂಡ್ ಮೆರೆಸ್ತಿದ್ಯಲ್ಲ ಇವಾಗ. ಈರುಳ್ಳಿ, ನೀನೇ ಹೇಳೆ, ನಮಗಿಂತ ಸಾಹುಕಾರ ಸಿಗ್ತಾನೇನೆ? ನಂಗನ್ನಿಸ್ತದೆ ಹೇಳೋ ರೀತಿಯಲ್ಲಿ ಹೇಳಿದ್ರೆ ಕೇಳ್ತಾಳೇನು ಅಂತ. ಆಮೇಲೆ ಮಾತಾಡುವಂತೆ ಮಲ್ಕೋ. ಅಲ್ಲ ಕಣೆ, ಮಗಳು ದೊಡ್ಡೋಳಾಗಿ ನಮ್ಮನ್ನ ಸಾಕ್ತಾಳೆ ಅಂದ್ರೆ ಗೋರ್ತಿ ಆಗ್ತಾಳಂತೆ. ಗೋರ್ತಿ. ದಾಸ ಮಲ್ಕೋ ಅಂತ ನಾನಿಂಗ್ ಹೇಳಿಲ್ಲ. ಹೌದಲ್ಲ, ಅದ್ಯಾಕೆ ಹಂಗಂದೆ? ಯಾಕೆ ಅಂದ್ರೆ ನೀನ್ ಮಲ್ಕೋಬೇಕು ಅಂತ ನಂಗನಿಸ್ತು, ಅದಕ್ಕೆ ಮಲ್ಕೋ. ನಿನಗ ಅವಸರ? ಯಾಕೆ ನಿಲ್ಲಿಸ್ದೆ? ಹಾಡು. ಮತ್ತೇನು ಹೊರಡಿಗ ನೋಡು ನನ್ನ ಹೊಡಿತೀಯೋ? ನನ್ನ ಮಗನ ಅಯ್ಯೋ 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 ಅಯ್ಯ ಕೊಡು 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 ಕೊಡು. ಸಂಗೀತ, ಬೇಗ ಬಾ. ಸಂಗೀತ, ಸಂಗೀತ, ಮಾಮ ಬೇಡ. ಸಂಗೀತ ಹೋಗ್ಬೇಡಿ, ಸಾವುಕಾರ ನಿಮ್ ಜೀವ ತೆಗಿತಾರೆ. ಬಾಯಿಗೆ ಬಟ್ಟೆ ಕಟ್ಲಿಲ್ಲ, ಅದಕ್ಕೋಸ್ಕರ ಹೇಗೆ ಮಾತಾಡ್ತೀಯ ನಾಯಿ ಮಗನೇ? ಏನಾಗ ಯೋಚನೆ ಮಾಡು. ಸಾವುಕಾರರು ನಮ್ಮನ್ನ ಕಾವಲ್ನಲ್ಲಿ ಇಟ್ಟಿದ್ದಾರೆ ಅಂದ್ರೆ ಉಪವಾಸ ಏನ್ ಇಟ್ಟಿಲ್ವಲ್ಲ. ನೀ ಇಲ್ಲೇ ಇರೋದಾದ್ರೆ ಇದ್ಕೋ. ಶಾರದಾ, ಸಂಗೀತ, ನನ್ನ ಮಾತು ಕೇಳಮ್ಮ. ನನ್ ಮಾತು ಕೇಳಿ. ಸಂಗೀತ ಹೋಗ್ಬೇಡ. ಒಪ್ತೆ, ನೀನು ತುಂಬಾ ಪ್ರಾಮಾಣಿಕ ನಾಯಿ. ಮುಂದೆ ನಿಮ್ ಸಾವುಕಾರರು ಸಿಕ್ತಾಗ ಅವರಿಂದ ನಿನ್ಗೊಂದು ಚರ್ಮದ ಪಟ್ಟಿ ಕೊಡಿಸ್ತೀನಿ, ಆಯ್ತಾ? ನಡಿನಾಗಣ, ಹೋಗೋಣ. ನಿನ್ ಕಾಲಿಗೆ ಬೀಳ್ತೀನಿ, ಹೋಗ್ಬೇಡ. ನೀವ್ ಹೋದ್ರೆ ನಾಳೆ ಸಾಹುಕಾರರು ನನ್ ಗುಂಡಿಗೆ ಕೊಲ್ತಾರೆ. ನೀ ಸತ್ರು ನಾಯಿ ಸಂತಾನ ಜಗತ್ತೊಳಗೆ ಬೇಕಾದಷ್ಟಿದೆ. ನಾಗಣ್ಣ, ಪಾಪ ಅವನ ಸಾಹುಕಾರ ಕೊಲ್ತಾರಂತಲ್ಲ. ಓಹೋ, ನಿನಗ್ ಕರುಣೆ ಬಂದ್ಬಿಡ್ತಾ? ಅದೇ ಅಂತೀನಿ ನಾನು. ನೀ ಸುಮ್ಕಿರಲೇ. ಪಾಪ ನಮ್ ಸಲುವಾಗಿ ಅವನ್ ಜೀವ ಯಾಕೆ ಹೋಗ್ಬೇಕು? ಸಂಗೀತ, ನಾನು ನಿನ್ ಜೊತೆ ಬಂದ್ಬಿಡ್ತೀನಿ. ಹಾ ನಾಗಣ್ಣ,
ಇವನು ನಮ್ಮ ಮೇಲ್ದಲ್ಲಿರ್ಲಿ. ತುಂಬಾ ಚೆನ್ನಾಗಿ ಹಾಡ್ತಾನೆ. ನಿಮ್ ಮಾತು ನಂಬೋದಾ? ನನ್ನಾಣೆ, ನನ್ನ ತಾಯಿ ಆಣೆ. ಯಾರಾದ್ರೂ ಮುಂದೆ ಹೆಜ್ಜೆ ಇಟ್ರೆ ಕಾಲ್ ಮುರಿತೀನಿ. ಯಾರಾದ್ರೂ ಹತ್ಲಾಗಿತ್ಲ ಕತ್ತಿದ್ರೆ ನಡಿ. ಏನಿಂಗ ಆ ಪೆಟ್ಟಿಗೆ ಒಳಗೆ ತಂದಿಡು. ಬಾಮ್ಮ ಬಾ. ಬಂದ್ಯಾ ಲಕ್ಷ್ಮಿ? ಬಾಮ್ಮ. ಲಕ್ಷ್ಮೀನ್ ಕರೆಯೋದಕ್ಕೆ ಸೋಮಣ್ಣ ಬರ್ತೀನಿ ಅಂತ ಹೇಳಿದ್ದ. ನಿನ್ಗೂ ಗೊತ್ತಲ್ಲಪ್ಪ ಅವ್ನ ಕಾರ್ಬಾರು. ಅವನಿಗೆ ಬುದ್ಧಿ ಹೇಳಿ ದಾರಿಗೆ ತರ್ತೀಯೋ ಇಲ್ಲ ಹಾಳಾಗಿ ಹೋಗ್ಲಿ ಅಂತ ಬಿಡ್ತೀಯೋ ನೀನೇ ನೋಡು. ಬಾ ಬಾಮ ಅವಳಿಗೆ. ಕರೆಯೋ ನಿನ್ ಮಗಳನ್ನ ಕುಣಿ ಬಾ ಅಂತ ಹೇಳು. ನಂಗೆ ತಲೆ ನೋಯ್ತಾ ಇದೆ. ತಲೆಯಿಂದ ಬೇಡ, ಕಾಲಿನಿಂದ ಕುಣಿಯಮ್ಮ. ಏನ್ ವೈನವಾಗೈತ್ರಿ ಕೋಟು. ನಿಜವಾಗಿಯೂ ಸಾವುಕಾರ ಈ ಕೋಟ್ನಾಗೆ ಕಾಮ ಕಾಮ ಕಂಡಂಗ್ ಕಾಣಿಸ್ತೀರಿ. ನಿನಗ್ ಕಂಡ್ರೆ ಏನಯ್ಯ ಬಂತು? ಸಾವುಕಾರ್ರೇ, ಇತ್ತೀಚೆಗೆ ಪವಾಡಗಳೇ ಕಡಿಮೆ ಆಗೋಯ್ತು. ಇಲ್ದೆ ಹೋಗಿದ್ರೆ ನಾನೇ ಒಂದು ಪವಾಡ ಮಾಡಿ ನನ್ನ ಮಗಳು ಸಂಗೀತ ಯಾವಾಗ್ಲೂ ನಿಮ್ ಬೆನ್ನತ್ತಿ ಮಾವ ಮಾವ ಅನ್ನಬೇಕು ಹಂಗ ಮಾಡ್ತಿದ್ದೆ. ದುಡ್ಡು ನಾಸಾಗ ಏನೇನೋ ಬಗಳ್ತೀಯ. ಚಿನ್ನದ್ದೇನ್ರಿ ಗುಂಡಿ ಇವು? ಸಾವುಕಾರ್ರೆ, ಉಲ್ಲಂದೇನ್ರಿ ಕೋಟು? ಮೊನ್ನೆ ಪವಾಡ ಏನಾಯ್ತಂದಿ? ಮೊನ್ನೆ ನೀವು ನಾಯಿನ ಕಾವಲಿಟ್ಟು ಹೋದ್ರಲ್ಲ, ಸರಿ ರಾತ್ರಿ ನಿಮ್ ನಾಯಿ ಗೊರಕೆ ಹೊಡೆಯೋ ಸಮಯದಾಗೆ ಆ ನಾಗ ಬಂದು ಕೊಟ್ಟಾಕಿ ಇಬ್ರು ಓಡೋದ್ರಲ್ಲಿದ್ರು. ಅಷ್ಟ್ರಲ್ಲಿ ನೋಡ್ರಿ. ಏನು ನಾಯಿ ಮಗ ಮಲಗಿದ್ನ? ಏನಾಯಿ ಬರಲ್ಲಿ. ಕಾಯ್ತಾ ಕುಂತಿರು ಅಂದ್ರೆ ನಿದ್ದೆ ಮಾಡ್ತೀಯನೋ ಗಡವ? ನಿದ್ದೆ ಮಾಡ್ತೀಯೇನು? ಇಲ್ರಿ ಅಪ್ಪ. ನಿದ್ದೆ ಮಾಡ್ತೀಯೇನು? ನಿನಗೆ ಅನ್ನ ಹಾಕೋದು ಇದಕ್ಕೇನು? ಗಡವನ್ ಮಗನೇ ಮಲ್ಕೋತೀಯೇನು? ಯಾಕ ಮೂಕ ಪ್ರಾಣಿನ ಓದಿತಾ ಇದ್ದೀರಾ? ಕಾಯ್ತಾ ಕೂತಿರೋ ಅಂದ್ರೆ ಮಲ್ಕೋತೀಯನ ಮಗನೇ? ಅವ್ನ್ ಮಲ್ಕೊಳ್ಳೂ ಇಲ್ಲ, ನಾನ್ ಓಡ್ ಹೋಗ್ಲೂ ಇಲ್ಲ. ಆ ಕುಡ್ಕನ್ ಮಾತ್ ಕೇಳ್ತಾ ಇದ್ದೀರಾ? ಹುಷಾರ್, ನೀನೇನಾದ್ರೂ ಓಡೋದ್ರೆ ಈ ನಾಯಿನೋ ಸತ್ತು ಹೋಗ್ತದೆ. ಮಕ್ಕ ತಾನೆ ಗುದ್ದಾಕ್ಬಿಡ್ತು ನೋಡ್ಕೊ. ನಾನೇನೆ ನಾಯಿ. ಓ ಏನು ಹಣ ಖರ್ಚು ಕೊಡ್ಲಕ್ಕ ಹಣ ಬೇಕಾ? ನಿನ್ ಮಗಳು ಹಾಡದ್ಲಾ ಕುಣಿದ್ಲಾ? ಯಾಕೆ ಕೊಡ್ಬೇಕು? ಮನೆ ಕಡೆ ಬಾ, ಕೊಡ್ತೀನಿ. ಹಣ ಏನೋ ಕೊಡ್ತೀರಿ, ಒಂದ್ ಕೋಟ್ ಕೊಟ್ಟಿದ್ರೆ ಸರಿ. ಅರೆ ಇಲ್ಲೇ ಇತ್ತಲ್ಲ. ನಾನೇ ಇಲ್ಲಿ ಎಟ್ ಮಡಗಿವನಿ ಆ ಕೋಟ ಕದ್ದಿಲ್ಲ. ಆಮ್ಯಾಕಿಂದ ಏಣ ಅಂತಿದ್ದೆ. ನಿಮ್ಮ ಮಾವ ಆದ್ಮೇಲೆ ಒಂದ್ ಕೋಟ್ ಇದ್ರೆ ಚಂದ ಅಲ್ವಾ? ಇಟ್ಕೋ. ಯಾರು ಗುರ್ತು ಸಿಕ್ತೋ? ನನ್ನ ಧರ್ಮಪತ್ನಿ ಲಕ್ಷ್ಮೀದೇವಿ. ನನ್ನ ಹತ್ರ ಬೇಕಾದಷ್ಟು ಲಕ್ಷ್ಮಿ ಇದೆ. ನೀ ಯಾಕೆ ಬಂದಿ? ತಾವ್ ಯಾಕೆ ಬಂದ್ರಿ? ಯಾರು ಕರೆಯಕ್ ಬಂದಿದ್ರು?
ನಿಮ್ ಮಾವನವರು ಆಗ್ಲೇ ಹೊರಟು ನಿಂತಿದ್ರು, ನೀ ಬರ್ಲಿ ಅಂತ ನಾನೇ ಹೇಳ್ದೆ. ಹೀಗೂ ನನ್ನ ಒಪ್ಪಿಗೆ ಕೊಡ್ತೀನಿ, ಬೇಕಾದ್ರೆ ಈಗಲೇ ಹೊರಡ್ಬೋದು. ಏಯ್, ಕುಡ್ದಾಗ ಏನೇನೋ ಬೊಗಳ್ಬೇಡ, ನಾಳೆ ಮಾತಾಡಿ ಅಂತೆ, ಹೋಗ್ ಬಿತ್ಕೋ. ಸಂಗೀತ, ನೀನು ಊಟ ಮಾಡೆ. ನನಗೇನ್ ಬೇಡ, ಅಲ್ಲಿ ಕೂತಿದ್ದಾನಲ್ಲ ಅವನಿಗೆ ಹಾಕು. ಪಾಪ ಹೊಟ್ಟೆ ಸಲುವಾಗಿ ನಾಯಿ ಆಗ್ತಿದ್ದಾನೆ, ಇನ್ನಷ್ಟು ಬಡ್ಸು ಅವನ್ಗೆ. ನಂಗೂ ಊಟ ಬೇಡ. ಇವನ್ಗೂ ಬೇಡ, ನಿನ್ಗೂ ಬೇಡ. ಏನಾಗೈತೆ ಇಬ್ಬರಿಗೂ? ನೀ ಯಾಕೆ ಊಟ ಬಿಟ್ಟೆ? ನೀನು ಊಟ ಮಾಡಿಲ್ಲ? ನೀನೆಷ್ಟು ನಂಬಿಕೆಸ್ತಂತ ನನಗೆ ಗೊತ್ತು. ಊಟ ಮಾಡಿದ್ರೆ ಮಾಡು, ಇಲ್ಲ ಬಿಟ್ಬಿಡು. ನಾ ಸಾಯ್ತೀನಿ. ಸಾವುಕಾರ ನನ್ ಕೊಂದ್ರು ಕೊಲ್ಲಿ, ನೀ ಪಾರಾಗ್ ಹೋಗು. ಬಾಯಿಲಿ ಕೂತ್ಕೋ. ನಿನ್ ಹೆಸರೇನು? ನಂಗೆ ಗೊತ್ತಿಲ್ಲ. ಸಾವುಕಾರರು ನನ್ನ ನಾಯಿ ಮಗನೆ ಅಂತ ಕರೀತಾರೆ. ನಿಜವಾಗ್ಲೂ ನಿನ್ ನಾಯಿ ಮಗನ? ಹಾಗಾದ್ರೆ ಇವತ್ತಿಂದ ನಿನಗೊಂದು ಮನುಷ್ಯರ ಹೆಸರು ಕೊಡ್ತೀನಿ. ಸಿದ್ದು, ಸಿದ್ದಣ್ಣ, ಸಿದ್ರಾಮ ಅಂತ. ಓಕೆನಾ? ನೀ ಏನ್ ಕರೆದ್ರು ಮಾತಾಡ್ತೀನಿ. ಯಾರಾದ್ರೂ ನಿನ್ನ ನಾಯಿ ಮಗನಿಂದ ಕರೆದ್ರೆ ನೀನ್ ಮಾತಾಡ್ಬಾರ್ದು. ಹಾ, ನಾನೇ ಸಾವುಕಾರ ಅಂತ ತಿಳಿ ಬಂದು ಕರಿತೇನೆ. ಏಯ್ ನಾಯಿ ಮಗನೇ, ಮಾತಾಡಲ್ಲ ಅಂತ ಹೇಳಿದ್ದೆ. ಈ ಅಂಗಿ ಗೇಟ್ ನಾಯಿ ಚರ್ಮದಂಗೈತಿ. ಈ ಅಂಗಿ ಇರೋ ಗಂಟ ಒಂದ್ ಕತೆ ಹೇಳ. ಕೂತ್ಕೋ. ಕರಡಿ ಮದುವೆಗೆ ಬನ್ನೀರೇ, ರಾಜನ ಮಗಳ ಮದುವೆಗೆ ಬನ್ನೀರೇ. ಒಂದಾನೊಂದು ಕಾಲದಲ್ಲಿ ರಾಜ ರಾಣಿ ಇದ್ರಂತೆ. ಅವರಿಗೆ ಒಬ್ಳು ಮಗಳಿದ್ಲಂತೆ. ಮಗಳು ಬೆಳೆದ್ಲು, ದೊಡ್ಡೋಳಾದ್ಲು, ವಯಸ್ಸಿಗೆ ಬಂದ್ಲು. ರಾಜ ಒಂದ್ ದಿವಸ ಬೇಟಾಡೋದಕ್ಕೆ ಹೋದ. ಇವನು ಬೇಟೆಗಾಗಿ ಹೊಂಚು ಹಾಕ್ತಿದ್ರೆ ಒಂದು ಸಿಂಹ ಇವನನ್ನು ತಿನ್ಬೇಕು ಅಂತ ಹೊಂಚು ಹಾಕ್ತಾ ಇತ್ತು. ಆಮೇಲೆ ಕರಡಿ ಬಂದು ಜೀವ ಉಳಿಸ್ತು. ನನ್ನ ಜೀವ ಉಳಿಸಿ ಉಪಕಾರ ಮಾಡಿರುವೆ. ಪ್ರತಿಯಾಗಿ ನಾನು ನಿನಗೆ ಏನು ಕೊಡಲಿ ಹೇಳು. ನಾನು ಕೇಳಿದ್ದನ್ನು ಕೊಡಬಲ್ಲೆಯ ರಾಜ? ಶಿವಾಪುರ ನಾಡಿನ ದೊರೆ ನಾನು. ಈಗ ವಚನ ಕೊಟ್ಟಿದ್ದೇನೆ. ಏನು ಬೇಕು ಕೇಳು ಕರಡಿ ರಾಜ. ನನಗೆ ನಿನ್ನ ಮಗಳು ಬೇಕು. ನಾಳೆ ಇದೇ ಸ್ಥಳಕ್ಕೆ ನಿನ್ನ ಮಗಳನ್ನು ಕರೆದುಕೊಂಡು ಬಂದು ಒಪ್ಪಿಸಬೇಕು. ಮಾತಿಗೆ ತಪ್ಪಿದರೆ ನೀವ್ಯಾರು ಉಳಿಯೋದಿಲ್ಲ. ಮಾತು ಕೊಟ್ಟಿಯೋ ರಾಜ, ವಚನ ಕೊಟ್ಟಿಯೋ ರಾಜ, ಮಾತು ಕೊಟ್ಟಿಯೋ ರಾಜ, ವಚನ ಕೊಟ್ಟಿಯೋ ರಾಜ. ಆಮೇಲೆ ಏನಾಯ್ತು? ಆಮೇಲೆ ಕರಡಿ ಚರ್ಮ ಹೀಗೆ ಕಳಚಿಬಿತ್ತು. ಹಾಗಾದ್ರೆ ಕರಡಿ ಸತ್ತೋಯ್ತಾ? ಇಲ್ವಲ್ಲ,
ಶಿವ ಹೇಳಿದ ಹಾಗೆ ರಾಜ್ಕುಮಾರಿ ತನ್ನ ಪ್ರೀತಿಯ ಪ್ರಣತಿಯನ್ನು ಹೊತ್ತಿಸಿ ಅಂಗೈಲಿಟ್ಟುಕೊಂಡಳು. ಆ ಕರಡಿಗೆ ಪ್ರದಕ್ಷಿಣೆ ಹಾಕಿದಳು. ಚರ್ಮ ಕಳಚಿ ಬಿದ್ದಾಗ ನೋಡ್ತಾಳೆ, ಒಳಗೊಬ್ಬ ರಾಜ್ಕುಮಾರ ನಗ್ತಾ ನಿಂತಿದ್ದಾನೆ. ಆಮೇಲೆ ರಾಜ್ಕುಮಾರ ಹೇಳ್ದ, ನನ್ನ ಶಾಪ ವಿಮೋಚನೆ ಆಯ್ತು, ನಾನು ಬಂಧ ಮುಕ್ತನಾದೆ ಅಂತ. ರಾಜ್ಕುಮಾರ ಹಾಡ್ದ, ನಾನು ಹಾಡ್ತೀನಿ. ಆನಂದದಿಂದ ಕುಣ್ದ. ನಮಸ್ಕಾರ. ಯಾರಯ್ಯ ನೀನು? ರಾಮಯ್ಯ ಅಂತ. ಹೀಗೆ ಓಹೋ, ಯಾರಯ್ಯ ನೀನು? ರಾಮಯ್ಯ ಎಂಬುವನೇ. ಹಾಗೆ ತೋಟದೊಳಗೆ ನುಗ್ಗಿ ಬರೋದಾ? ನಾನು ಯಾರು? ಸಾವುಕಾರ ಸೋಮಯ್ಯನವರ ಮಾವ. ಸೋಮಣ್ಣವ್ರಿದ್ರೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಈ ಮನೆ, ಈ ತೋಟ ಇದೆಲ್ಲ ನಂದೇ. ಹಾಗೆಲ್ಲ ಹೇಳ್ದೆ ಕೇಳ್ದೆ ನುಗ್ಗಿದ್ರೆ ಆಗಾಗ ಲೋ ರಾಮಯ್ಯ ಎಂಬುವನೇ, ಹೋಗುವಾಗ ಸುಮ್ಮನೆ ಹೋಗು. ತೋಟದಲ್ಲೇನಾದ್ರೂ ಕಿತ್ತೀಯ? ಇಲ್ಲದೆ ಹೋದ್ರೆ ನಾಯಿ ಮಗನ್ ಛೂ ಬಿಟ್ಟೇನು? ಹಾ, ಲಕ್ಷ್ಮಿ, ನೀ ಬರ್ತೀಯೋ ಇಲ್ವೋ? ನೀನಾದ್ರೂ ಇಂಥ ರಾತ್ರಿ ಹೋಗೋದು ಸರಿಯೇನೋ ರಾಮಣ್ಣ? ನಾನು ಈ ಮನೆಯಲ್ಲಿ 1 ನಿಮಿಷ ಕೂಡ ಇರೋದಕ್ಕೆ ಸಾಧ್ಯವಿಲ್ಲ. ಜೊತೆಗೆ ಲಕ್ಷ್ಮಿನೂ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅವಳು ಯಾವ ಸುಖಕ್ಕೋಸ್ಕರ ಈ ಮನೇಲಿ ಬಿದ್ದಿರ್ಬೇಕು? ನೀನು ಬುದ್ಧಿ ಹೇಳ್ದೆ ಹೋದ್ರೆ ಇನ್ಯಾರು ಅವನ್ ತಡೀತಾರೆ? ನಾನು ಏನ್ ಹೇಳಿದ್ರು ಕೇಳೋ ಸ್ಥಿತಿಲ್ಲ ಅವನಿಲ್ಲಮ್ಮ. ಅಗೋ ಬಂದ. ನಮ್ಮ ಹೆಸರ ಓ, ನಮಸ್ಕಾರ ಮಾವ. ನಮಸ್ಕಾರ ಅಪ್ಪ. ತುಂಬಾ ಒಳ್ಳೆ ಕೆಲಸ ಮಾಡಿದ್ಯಾ. ನೀನು ಹಣವಂತ. ನಿನ್ ಹಣದಿಂದ ಹೊಸ ಹೆಂಡತಿನೂ ಕೊಂಡ್ಕೊಳ್ಬಲ್ಲೆ, ಮಾವನೂ ಕೂಡ. ನಿನಗೆ ಲಕ್ಷ್ಮಿ ಬೇಕಿಲ್ಲ ಅಂದಾಗಾಯ್ತು. ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಗತ್ಯವಾಗಿ ಬೇಕಾದ್ರೆ ಸೋಡಾ ಚೀಟಿನೂ ಬರ್ಕೊಡ್ತೀನಿ. ಚಂಡಾನ, ಅದೇನ್ ಮಾತಾಡ್ತೀಯೋ? ಮೈ ಮೇಲೆ ಎಚ್ಚರ ಇದೆಯೋ ಇಲ್ವೋ? ನೀನ್ ಏನ್ ಪಾಪ ಮಾಡಿ ಹಾಳಾಗ್ತೀಯೋ ಹಾಳಾಗ್ ಹೋಗು. ಲಕ್ಷ್ಮಿ ನನ್ ಜೊತೆಲಿ ಇರ್ತಾಳೆ. ಸೋಡಾ ಚೀಟಿ ಮಾತಾದ್ಮೇಲೆ ಲಕ್ಷ್ಮಿ ಇಲ್ಲಿರೋಕ್ ಸಾಧ್ಯವಿಲ್ಲಮ್ಮ. ಲಕ್ಷ್ಮಿ, ಬಾ ಹೋಗೋಣ. ಅತ್ತೆಗ್ ಮೈ ಹುಷಾರಿಲ್ಲ, ಅವ್ರನ್ನ ಯಾರಪ್ಪ ನೋಡ್ಕೋತಾರೆ? ಹಾಗಾದ್ರೆ ಇಂದಿನಿಂದ ನಿನ್ ಪಾಲಿಗೆ ನಿನ್ ತಂದೆ ತಾಯಿ ಸತ್ರು ಅಂತ ತಿಳ್ಕೊ. ಅಯ್ಯ ಸಾವುಕಾರ್ರೆ, ನಾನು ಹೇಳ್ದಂಗೂ ಕೇಳಕ್ಕಿಲ್ಲ, ನಿಮಗೂ ಬುದ್ಧಿ ಇಲ್ಲ. ನಾ ಹೇಳ್ತೀನಲ್ಲ, ಅವಳು ಇನ್ನೂ ಸಣ್ಣ ಹುಡುಗಿ, ಅವಳಿಗೆ ಬುದ್ಧಿ ವಸಿ ಕಡಿಮೆ ಅಂತ ನೀವು ತಿಳ್ಕೊಬೇಕಾ? ಬುದ್ಧಿ ಬರ್ಲಿ ಅಂತಲೇ ಕೂಡಾಕಿರೋದು. ಏನ್ ಹಿಂಗ್ ಕೂಡಾಕ್ಬಿಟ್ರೆ ಬುದ್ಧಿ ಬಂದ್ಬಿಡ್ತದ? ಹಂಗ್ ಕೂಡಾಕಿದ್ರೆ ಯಾವಳು ಒಲಿತಾಳೆ ನಿಮಗೆ? ಅದ್ ಹಂಗಲ್ಲ, ಅವಳನ್ನ ಸುತ್ತಾಡಕ್ ಬಿಡ್ಬೇಕು. ನಿಮ್ ತೋಟ ತುಡಿಕೆ ಆಸ್ತಿ ಪಾಸ್ತಿ ಎಲ್ಲ ನೋಡ್ತಾಳೆ. ಆಮೇಕ್ ಮನ್ಸಿಗೆ ಇರಿಸುವಾಯ್ತೈತೆ, ಆಮೇಕ್ ನಿಮ್ಗೆ ಒಲಿತಾಳೆ. ನಿಮ್ ನಾಯಿ ಮಗ ಅವನಲ್ಲ ಕಾವಲ್ಗೆ, ಬಿಟ್ಬಿಡಿ ಅವಳನ್ನ, ಬಿಟ್ಬಿಡಿ. ಮತ್ತಿರ್ಗ ಯೋಚನೆ ಮಾಡ್ತಾ ನಿಂತ್ಕೊಂತಿರಲ್ಲ. ಅವಳನ್ನ ಬಿಟ್ಟು ನೋಡಿ, ಆಮೇಲೆ ನೀವೇ ಅಂತೀರಾ ನಾನೇನಂದೆ ಅಂತ. ಈ ಹಸಿರು, ಈ ನೀರು, ಮರ, ಇದನ್ನೆಲ್ಲ ನೋಡ್ತಾ ಇದ್ರೆ ಸಾಯೋಣ ಅನಿಸ್ತಾ ಇದೆ. ಬೇಡವಾ? ಯಾಕೆ? ಮೊನ್ನೆ ತಾನೇ ಚೆನ್ನಿ ನೀರಿಗೆ ಬಿದ್ದು ಸತ್ಲು. ಯಾಕೆ? ನಮ್ ಸಾವುಕಾರರು ಅವನ್ ಕೆಡಿಸಿದ್ರು ಅಂತ ನೀರ್ಗೆ ಹಾರ್ಕೊಂಡು ಸತ್ಲು. ಆ ಸಾವುಕಾರನ್ ಸುಳ್ಳು ಆಗೋದ್ಕಿಂತ ಸಾಯುದೇ ಮೇಲು. ನಾನು ಹೋಗ್ತಾ ಇದ್ದೀನಿ, ನಾನು ಸಾಯ್ತೀನಿ. ಸಂಗೀತ, ಸಂಗೀತ, ಸಂಗೀತ!
ಸಂಗೀತ, ಸದ್ಯ ಬದುಕಿದೆಯಲ್ಲ? ಏನು? ನೀ ಸತ್ಯ ಹೋದೆ ಅನ್ಕೊಂಡಿದ್ದೆ. ನಾನ್ ಸತ್ತು ಹೋಗಿದ್ರೆ ನೀನೇನ್ ಮಾಡ್ತಾ ಇದ್ದೆ? ನಾನು ಸಾಯ್ತಿದ್ದೆ. ಸಿದ್ದು, ಮೊನ್ನೆ ಹೇಳ್ಕೊಟ್ನಲ್ಲ, ಆಟ ಆಡೋಣ? ಯಾವ ಆಟ? ಸಾಕ್ತಿ ಪಡುವಂತು ಆಟ ಆಡೋಣ? ನನಗ್ ನಾಚಿಕೆ ಬರ್ತೈತಿ. ಅದೆಲ್ಲ ನಡೆಯೋದಿಲ್ಲ. ಈಗ ನೋಡಿ, ನಾನೇ ಸಾವುಕಾರ ನಿಂತಿ, ನೀನೇ ಬಡವ. ನಾನೀಗ ನೀರಿಗೆ ಬಂದಿದ್ದೀನಿ. ಬಿಟ್ಬಿಡು ನನ್ನ. ಅಯ್ಯೋ. ಸಾವುಕಾರ್ರೆ, ಸಿದ್ದು, ಓ, ಇವಳಿಗೋಸ್ಕರ ಪ್ರಾಣ ಕೊಡಕ್ ನೀನು ಬಂದ್ಯೋ? ಏ ರಂಗ ಬಾಚ, ಎಲ್ಲ ಬರ್ರೋ. ಸಾವುಕಾರ್ರೆ, ಅವ್ರು ಯಾರು ಬರೋ ಸ್ಥಿತಿಲಿಲ್ಲ. ನಿಮ್ ಬಂದೂಕನು ನಿಮ್ ಹತ್ರ ಇಲ್ಲ. ಈಗ್ಲೂ ಹೇಳ್ತಾ ಇದ್ದೀನಿ, ಹೊರಟೋಗ್ಬಿಡಿ. ಕೋಳಿ ಮಗನೇ, ಸಂಗೀತ, ಸಂಗೀತ, ಸುತ್ತ ಎಲ್ಲ ಜನ ಇದ್ದಾರೆ. ಅಲ್ಲೊಂದು ಸುರಂಗ ಮಾರ್ಗ ಇದೆ, ಬಾ ಹೋಗೋಣ. ಮೆಲ್ಗೆ ಮೆಲ್ಗಡೆ. ಹಾ, ಸಾವುಕಾರೆ, ಈ ಸುರಂಗ ಮಾರ್ಗ ಮುಗಿಯೋದಲ್ಲಿ? ಇಲ್ಲೇ ಒಂದೆರಡು ಮೈಲಿ ದೂರ ಶಿವಪುರದ ಬೆಟ್ಟದ ಹತ್ರ. ಸರಿ, ನಾವು ಅಲ್ಲಿಗೆ ಹೋಗೋಣ. ನೀವಿಬ್ರು ಇಲ್ಲೇ ಕಾಯ್ತಾ ಇರಿ. ನೋಡೋ ಕರಿಯ, ಒಂದ್ ಹೆಜ್ಜೆ ಮುಂದೆ ಬಂದ್ರೆ ಈ ಬಾವಿಯಲ್ಲಿ ಬಿಡ್ಸತ್ ಹೋಗ್ತೀನಿ. ಸಾಯಿ, ಕಣ್ತುಂಬ ನೋಡ್ತೀನಿ. ನಿನ್ ಗಂಡಿನಿಂದಾಗಿ ನನ್ನ ಹೆಂಡತಿನೂ ಬಾಗಿ ಬಿಚ್ಚೋತೋದ್ಲು.
ಸಾವುಕಾರ್ರೆ 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 ಏನು ನಿಮ್ಮ ಹೆಂಡ್ರು ಬಾವಿ ಬಿದ್ದು ಸತ್ತೋದ್ರಂತೆ. ಹೌದು ಸ್ವಾಮಿ. ಹೌದು ಸ್ವಾಮಿ, ನಿಮ್ಮ ಅಮ್ಮ ಹೇಳ್ ಕಳ್ಸಿದ್ರು, ಆವಾಗ್ಲಿಂದ ಹುಡ್ಕಾಡ್ತಾ ಇದ್ದೀವಿ. ಸಾವುಕಾರ್ರೆ, ಸಂಗೀತ, ಸೀಮೆ ದಾಟಿದ್ದಾಯ್ತು, ಇನ್ನು ಭಯ ಇಲ್ಲ. ಸೂರ್ಯೋದಯ ಆಗ್ತಾ ಇದೆ. ಮುಂದೇನ್ ಮಾಡೋಣ? ಯಾಕೆ ಚಿಂತೆ ಮಾಡ್ತಿ? ನಾವಿಬ್ರು ಮೇಳ ಕಟ್ಟೋಣ, ಹಾಡ್ ಕಟ್ಟಿ ನಮ್ಮಿಬ್ರು ಕತೆ ಹೇಳ್ಕೊಂಡು ಊರೂರು ಅಲ್ದಾಡೋಣ. ಬಾ.